ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ನಾವು ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿನ ಮಾಡ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತಂತೆ. ನಮ್ಮ ಭಾವ ಪ್ರಿಪೇರ್ ಮಾಡ್ತಾರೆ, ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಮೊದಲು ನಮ್ಮ ಭಾವ ಆಲೂಗಡ್ಡೆನ ಕಟ್ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಏನು ರೆಸಿಪಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇನ್ನೂ ಹೇಳಿಲ್ಲ ನಮಗೆ. ಸ್ವಲ್ಪ ದೊಡ್ಡದಾಗಿ ಮೀಡಿಯಮ್ ಸೈಜಲ್ಲಿ ಆಲೂಗಡ್ಡೆನ ಕಟ್ ಮಾಡ್ಕೋತಾ ಇದ್ದೀವಿ. ಆಲೂಗಡ್ಡೆನ ನೀಟಾಗಿ ತೊಳ್ಕೊಬೇಕು. ಸೊ ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀವಿ. ಸ್ವಲ್ಪನೂ ನೀರು ಇರಬಾರ್ದು ಅದರಲ್ಲಿ, ಆ ಥರ ಡ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಹೋಟೆಲ್ ಸ್ಟೈಲ್ ಆಲೂ ಫ್ರೈನ ಮಾಡ್ತಾರಂತೆ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಈಗ ಆನಿಯನ್ಸ್ನ ಕೂಡ ಕಟ್ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ ಅದು ಕೂಡ ನೋಡಿ ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಒಂದೊಂದು ಲೇಯರ್ನೇ ಡಿವೈಡ್ ಮಾಡ್ಕೋತಾ ಇದ್ದಾರೆ. ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಲೆಯನ್ನು ಹತ್ತಿಸ್ತಾ ಇದ್ದೀವಿ. ಇದ್ಯಾಕೋ ಮಳೆಗಾಲದಿಂದ ಹತ್ಕೊತಾನೆ ಇಲ್ಲ, ಹತ್ಕೊಂತೀವಿ. ಕಡಾಯಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಟು ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದಾರೆ. ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ಆಯಿಲು. ಚಿಟಪಟ ಶೆನಕಲು ಕೊಡ್ತಾ ಉಂಟೆ. ಸ್ವಲ್ಪ ಓಪನ್ ಮಾಡಿರೋ ಈರುಳ್ಳಿಗಳನ್ನು ಹಾಕೊಳ್ಳೋಣ. ಲಾಸ್ಟೇ ಮಾಡಂಗಿದ್ದಾರೆ ಇವರು. ಇದನ್ನು ಲೋ ಫ್ಲೇಮ್ಗೆ ಕತ್ತೆ ಅಂದರೆ ಹೈ ಫ್ಲೇಮ್ಗೆ ಇಟ್ಟವ್ರೆ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಸಾಸಿವೆನ ಹಾಕಿದ್ದೀವಿ. ಹಾಗೆ ಕರಿಬೇವು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಆಯಿಲಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಈ ರೆಸಿಪಿಗೆ ಒಂದು ಸೀಕ್ರೆಟ್ ಮಸಾಲಾನ ಆ್ಯಡ್ ಮಾಡಿದ್ದೀವಿ. ತುಂಬಾ ಟೇಸ್ಟ್ ಬರುತ್ತೆ ಆ ಸೀಕ್ರೆಟ್ ಮಸಾಲ ಆ್ಯಡ್ ಮಾಡೋದ್ರಿಂದ. ಆ ಮಸಾಲ ಯಾವುದು, ನಾವು ಏನು ಮಸಾಲಾನ ಆ್ಯಡ್ ಮಾಡಿದ್ದೀವಿ ಅಂತ ನೋಡಬೇಕು, ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಪ್ರಿಪೇರಿಂಗ್ ಡಾಟರ್ ಆಲ್ಸೋ. ಫ್ರೆಂಡ್ಸ್, ಈಗ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಬೆಂದಿದೆ. ಈಗ ನಾವು ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ. ಫ್ರೆಂಡ್ಸ್, ಆಲೂಗಡ್ಡೆ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಎಲ್ಲನೂ. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿನೇ ಹುರ್ಕೊಳ್ಬೇಕು. ಇದನ್ನು ಹೈ ಫ್ಲೇಮ್ ಯಾವುದೇ ಕಾರಣಕ್ಕೂ ಇಡಬೇಡಿ. ಲೋ ಫ್ಲೇಮಲ್ಲೇ ನೀಟಾಗಿ ಕುಕ್ ಆಗಬೇಕು. ನಮ್ಮ ಭಾವ ಅಡುಗೆ ಮಾಡ್ತಿದ್ರೆ ನಾನು ನಮ್ಮ ಅಕ್ಕ ಡಿಸ್ಕಸ್ ಮಾಡ್ತಾ ಕೂತಿದ್ವಿ, ಇವತ್ತು ನಾವು ಸೈಡ್ ಡಿಶ್ ತಿಂತೀವ ಇಲ್ಲ ಬಿಸಾಕ್ತೀವ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇದು ಒಂದು ಕಡಾಯಿಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 to 20 ಮಿನಿಟ್ಸ್ ಹಾಗೆ ಕುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸ್ಪೀಡಾಗಿ ಕುಕ್ ಆಗುತ್ತೆ, ಎಲ್ಲನೂ ಚೆನ್ನಾಗಿ ಬೇಯುತ್ತೆ. ಅದರಿಂದ ನಾವು ಕೂಡ ಒಂದು 15 ಮಿನಿಟ್ಸ್ ಬಿಟ್ಟಿದ್ವಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸಿದ್ರೆ ಎಲ್ಲ ನೀರು ಬಿಟ್ಕೊಂಡಿರುತ್ತೆ, ಈಸಿಯಾಗಿ ಬೇಯುತ್ತೆ. ನೋಡಿ ಈ ಥರ ಸ್ವಲ್ಪ ಸ್ಮೂತ್ ಆಗ್ತಾಯಿದೆ ಎಲ್ಲನೂ. ಫ್ರೆಂಡ್ಸ್, ಈಗ ಬೆಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಂದು ಪೀಸ್ನ ತೊಗೊಂಡು ಸ್ಮ್ಯಾಶ್ ಮಾಡಿದ್ರೇ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಚೆಕ್ ಮಾಡ್ಕೊಳ್ಳಿ ಹಾಗೆ. ಓಯ್ ಮಿಲ್ಕಿ, ಏನು ಮಾಡ್ತಾ ಇದೀಯಾ ನೀನು? ಬಿಡಿಸ್ತಿದ್ಯಾ ಎಲ್ಲನೂ? ಸುಮ್ಮನೆ ಡೀಪಾಗಿ ನೋಡ್ತಾ ಇದ್ದಾಳೆ, ಕಿತ್ ಆಗ್ತಾ ಇದ್ದಾಳೆ ಎಲ್ಲನೂ. ರೀಸ್ಟಾಕ್ ವೆಜಿಟೇಬಲ್ಸ್. ನಮ್ಮ ಅಕ್ಕ ತರಕಾರಿ ಎಲ್ಲನೂ ಅರೇಂಜ್ ಮಾಡ್ಕೋತಾ ಇದ್ರು. ಆವಾಗ ನನ್ನ ಮಗಳು ಹೋಗಿ ಅವಳಿಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾಳೆ. ತುಂಬ ಅಂದರೆ ತುಂಬ ಕೆಲಸ ಮಾಡಿಕೊಡ್ತಾಳೆ ಅವಳಿಗೆ.
ಏನಿಲ್ಲ ಫ್ರೆಂಡ್ಸ್, ನನ್ನ ಮಗಳು ಹೆಲ್ಪ್ ಮಾಡಿಕೊಟ್ಟಿದ್ದಾಳೆ ಅಂದರೆ ನಮ್ಮ ಅಕ್ಕ ಒಂದು ಸರಿ ಮಾಡೋ ಕೆಲಸನ 10 ಸರಿ ಮಾಡಬೇಕು. ಅಷ್ಟೊಂದು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಗೊತ್ತಾ ಅವಳು. ನಿಮ್ಮ ಮನೇಲಿ ಯಾರಾದರೂ ಆ ಥರ ಹೆಲ್ಪ್ ಮಾಡ್ತಾರಾ? ಹೆಲ್ಪ್ ಮಾಡೋರಿದ್ದರೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಈಗ ಮತ್ತೆ ಚೆಕ್ ಮಾಡ್ಕೋತಾ ಇದ್ದಾರೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಈ ಸರಿ ಬೆಂದಿದೆ ಅದು. ಸೊ ಈಗ ನೆಕ್ಸ್ಟ್ ನಮ್ಮ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋ ಟೈಮ್ ಬಂತು. ಸ್ಪೆಷಲ್ ಮಸಾಲ. ಇಷ್ಟೊತ್ತು ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಲ್ಲ, ಏನು ಮಸಾಲ ಅದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಮಸಾಲಾನೇ ನಾವು ಯೂಸ್ ಮಾಡಿರೋದು. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಯಾರು ಪಿಜ್ಜಾನ ಆರ್ಡ್ರ್ ಮಾಡ್ಕೊಳ್ಳಲ್ಲ ಹೇಳಿ? ಎಂಥವ್ರೂ ಪಿಜ್ಜಾನ ಆರ್ಡ್ರ್ ಮಾಡಿರ್ತಾರೆ. ಪಿಜ್ಜಾ ಜೊತೆಗೆ ಸೀಸ್ನಿಂಗ್ಸ್ ಹಾಗೆ ಚಿಲ್ಲಿ ಫ್ಲೆಕ್ಸ್ನ ಕೊಟ್ಟಿರ್ತಾರೆ. ಅದು ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾರೆ. ನಾವು ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿರ್ತೀವಿ. ಮಿಕ್ಕಿದಿರೋದನ್ನ ಎಲ್ಲನೂ ಸುಮ್ಮನೆ ಬಿಸಾಕ್ತೀವಿ. ಸೊ ಹಾಗೆ ಬಿಸಾಕದೇ ಇರೋದನ್ನು ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿರೋದು ಪಿಜ್ಜಾ ಆರ್ಡ್ರ್ ಮಾಡಿದಾಗ 1, 2 ಆ ಥರ ಮಿಕ್ಕತ್ತಲ್ಲ, ಅದನ್ನು ಎಲ್ಲನೂ ಸ್ಟೋರ್ ಮಾಡಿಕೊಂಡು ಈ ಥರ ರೆಸಿಪೀಸ್ಗೆ ನಾವು ಯೂಸ್ ಮಾಡ್ಕೋಬೋದು. ಅದರಿಂದ ನಮಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಬೆಂದಿರೋ ಆಲೂಗಡ್ಡೆಗೆ ನಾವು ಆರ್ಗ್ಯಾನೋ ಸೀಸ್ನಿಂಗ್ ಹಾಗೆ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಪಿಜ್ಜಾ ಸೀಸ್ನಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಚಿಲ್ಲಿ ಬರುತ್ತಲ್ಲ, ಚಿಲ್ಲಿ ಫ್ಲೇಕ್ಸ್ ನಮ್ಗೆ ಹೇಗೋ ಮನೆಯಲ್ಲೇ ಸಿಗುತ್ತೆ. ಅದ್ರ ಜೊತೆಗೆ ನಾವು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಬೋದು. ಅದು ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಚಿಲ್ಲಿ ಫ್ಲೇಕ್ಸ್ ನಾವು ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ನೀವು ಖಾರದ ಪುಡಿನೇ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕ್ಕೊಳ್ಳಿ. ನಾವಿಲ್ಲಿ ನುಣ್ಣು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ, ಸಣ್ಣ ಉಪ್ಪು. ಫ್ರೆಂಡ್ಸ್, ಹಾಗೆ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ನಾವು ಹಾಕಿರೋ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಆರ್ಗ್ಯಾನೋ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಲೂಗಡ್ಡೆಗೆ ನೀಟಾಗಿ ಅಪ್ಲೈ ಆಗಿರಬೇಕದು. ಆ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೆಸಿಪಿನ ನಾವು ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಹಾಗೆ ಈ ರೆಸಿಪಿ ನಾವು ಚಪಾತಿ, ರೊಟ್ಟಿಗೆ ಕೂಡ ತಿನ್ಬೋದು. ಹಾಗೆ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು. ಯಾರಾದರೂ ರಿಲೇಟಿವ್ಸ್ ಬಂದಾಗ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಅವರು ಫಿದಾ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿಸಿ. ನಮ್ಮ ಸ್ವೀಟಿ ಟ್ರೈ ಮಾಡಿದ್ಲು ಆಲೂ ಫ್ರೈ, ತುಂಬಾ ಚೆನ್ನಾಗಿದೆ ಅಂತೆ. ಅವಳಿಗೂ ಕೂಡ ಇಷ್ಟ ಆಗಿದೆ. ಈಗ ನಮ್ಮ ಮಿಲ್ಕಿ ಕೂಡ ಟ್ರೈ ಮಾಡ್ತಿದ್ದಾಳೆ ನನಗೂ ಬೇಕು ಅಂತ ಹೇಳಿಬಿಟ್ಟು. ಸೂಪರ್ 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 ಸೂಪರ್. ಫ್ರೆಂಡ್ಸ್, ಈಗ ಅವರಿಬ್ಬರು ಟೇಸ್ಟ್ ಮಾಡಿದ್ರು. ಈಗ ನಮ್ಮ ಟರ್ಮು. ನೋಡೋಣ ಯಾವ ಥರ ಇದೆ. ಭಾವ ಮಾಡಿದ ರೆಸಿಪಿ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡೋಕೆ ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು. ನಾವು ಈ ರೆಸಿಪಿನ ಮಾಡಿದ್ದು ಆಫ್ಟರ್ನೂನು. ಸೊ ಆಫ್ಟರ್ನೂನ್ ನಾನು ಅನ್ನ ಸಾಂಬಾರು ಜೊತೆ ಈ ಸೈಡ್ ಡಿಶ್ನ ಎಂಜಾಯ್ ಮಾಡ್ತಿದ್ದೀನಿ. ಟೇಸ್ಟ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಆಲೂ ಫ್ರೈ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಸ್ಯಾಟರ್ಡೆ ವ್ಲಾಗು. ಸ್ಯಾಟರ್ಡೆ ಆಗಿರೋದ್ರಿಂದ ಈವ್ನಿಂಗು ಪೂಜೆನ ಮಾಡಿದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ವಿ. ಈಗ ಹೊರಡ್ತಾ ಇದ್ದೀವಿ. ಅಲ್ಲೇ ನಮಗೆ ಸ್ವಲ್ಪ ನಿಯರಲ್ಲಿರೋ ಅಡಕಮಾನಹಳ್ಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು. ಈವ್ನಿಂಗ್ ಟ್ರಾಫಿಕ್ ಆದರೆ ತುಂಬಾ ಹೆವಿ ಇತ್ತು. ಸೊ ಸ್ವಲ್ಪ ಲೇಟೇ ಆಯಿತು ನಾವು ಹೋಗೋ ಅಷ್ಟೊತ್ತಿಗೆ. ಈ ಟೆಂಪಲ್ನ ನೈಟ್ ಟೈಮ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ಚೆನ್ನಾಗಿರುತ್ತೆ. ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ. ನಾವೀ ದೇವಸ್ಥಾನಕ್ಕೆ ಬಂದು ತುಂಬ ದಿನವೇ ಆಗಿತ್ತು. ಸೊ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದ್ರೇ ಏನೋ ಒಂಥರ ರಿಲ್ಯಾಕ್ಸ್ಡ್ ಆಗಿಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು. ತುಂಬಾ ಹೈಟ್ ಇದೆ ಮೂರ್ತಿ. 36 ಅಡಿ ಇರೋ ಹನುಮಂತನ ವಿಗ್ರಹ ಇದು. ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸು. ಈ ಪ್ಲೇಸಿಗೆ ಶಿಲ್ಪಾ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಈ ಟೆಂಪಲ್ಗೆ ಹೋಗೋಕ್ಕೆ. ಹಾಗೆ ನಾವು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸ್ತಾ ಇದ್ದೀವಿ.
ಆ ದೇವರ ಆಶೀರ್ವಾದ ಸದಾಕಾಲ ನಿಮಗೂ ಸಿಗಲಿ ಅಂತ ಭಾವಿಸ್ತಾ, ಹಾಗೆ ಈ ದೇವಸ್ಥಾನದಲ್ಲಿ ಸಂತೋಷಿ ಮಾತೆ ಹಾಗೆ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಕೂಡ ಚಿಕ್ಕದಾಗಿದೆ. ಇಲ್ಲೇನೇ ತುಂಬ ದೊಡ್ಡದು ಈ ದೇವಸ್ಥಾನ. ಫ್ರೆಂಡ್ಸ್, ನಮ್ಮದು ಪೂಜೆ ಎಲ್ಲನೂ ಮುಗೀತು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡ್ವಿ ಅಲ್ಲೇ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ 2 ಗೋಡೆಗಳಿಗೂ ಫೋಟೋಸ್ನ ಅರೇಂಜ್ ಮಾಡಿದ್ದಾರೆ. ಎರಡೂ ಕಡೆ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನದಲ್ಲಿ. ಅದು ಕೂಡ ಒಂದು ಹೈಲೈಟಾಗಿ ಕಾಣುತ್ತೆ. ಫ್ರೆಂಡ್ಸ್, ಈ ದೇವಸ್ಥಾನದ ಹೆಸರು ಬಂದುಬಿಟ್ಟು ಮಾರುತಿ ಸಾಯಿಧಾಮ ಟೆಂಪಲ್ ಅಂತ ಹೇಳಿ. ಇದಿರೋದು ಅಡಕಮಾನಹಳ್ಳಿ ಹತ್ರ. ಅಡಕಮಾನಹಳ್ಳಿ ನೆಲಮಂಗಲ ರೂಟಲ್ಲಿ ಬರುತ್ತೆ. ನೆಲಮಂಗಲ ರೋಡಲ್ಲಿ ಮೇಯ್ನ್ ರೋಡ್ಗೆ ಇದೆ ಈ ದೇವಸ್ಥಾನ. ನಾವು ಒಳಗಡೆ ಹೋಗಿ ಹುಡುಕಬೇಕು ಅಂತ ಏನಿಲ್ಲ, ಮೇಯ್ನ್ ರೋಡಲ್ಲಿ ಹೋಗಿದ್ರೇ ಕಾಣುತ್ತೆ ಈ ಟೆಂಪಲ್ಲು. ಹಾಗೆ ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ರೂ ಸಿಗುತ್ತೆ ಮಾರುತಿ ಸಾಯಿಧಾಮ ಟೆಂಪಲ್ ಅಡಕಮಾನಹಳ್ಳಿ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ನೀವು ಈ ದೇವಸ್ಥಾನಕ್ಕೆ ಬಸ್ಸಲ್ಲಿ ಬಂದರೂ ಕೂಡ ತುಂಬ ಹತ್ತಿರದಲ್ಲಿದೆ ಬಸ್ ಸ್ಟಾಪು. ಈಸಿಯಾಗಿ ಬಂದುಬಿಟ್ಟು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನೂ ಈ ಟೆಂಪಲ್ನ ಯಾರೆಲ್ಲ ನೋಡಿಲ್ಲ, ನೀವು ಒಂದು ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ಈ ದೇವಸ್ಥಾನದಲ್ಲಿ ಎವ್ರಿ ಡೇ ಪ್ರಸಾದ ಇರುತ್ತೆ. ನಾವು ಹೋಗಿದ್ದು ಇವತ್ತು ಲೇಟ್ ಆಗಿರೋದ್ರಿಂದ ನಮಗೆ ಪ್ರಸಾದ ಸಿಕ್ಕಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ನೀವು ಬಂದಾಗ ಸ್ವಲ್ಪ ಅರ್ಲಿಯಾಗಿ ಬನ್ನಿ. ಈ ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 8:30ಇಂದ 12:30ವರೆಗೂ ಇರುತ್ತೆ. ಹಾಗೆ 4:30 to 8:30ವರೆಗೂ ಇರುತ್ತೆ. ಅದು ವೀಕ್ ಡೇಸಲ್ಲಿ. ಅದೇ ವೀಕೆಂಡ್ಸಲ್ಲಾದರೆ ಸಾಟರ್ಡೆ ಆ್ಯಂಡ್ ಸಂಡೇ ಫುಲ್ ಡೇ ಓಪನ್ ಆಗಿರುತ್ತೆ ಈ ಟೆಂಪಲ್ಲು. ಹಾಗೆ ಮನೆಗೆ ರಿಟರ್ನ್ ಆಗ್ತಾ ಮಸಾಲ ಪುರಿನ ತೊಗೊಂಡು ಹೋದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಾಯಿತು ದರ್ಶನ. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.